ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ಅಕ್ಷಯ ತೃತೀಯ. ಇವತ್ತು ಅಕ್ಷಯ ತೃತೀಯ, ಅದು ಹೇಗೆ ಮಾಡಬೇಕು ಮತ್ತು ಏನೇನೆಲ್ಲ ಬಳಸ್ಕೊಂಡು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಲಾಗ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಬಂದ್ಬಿಟ್ಟು ಚಿನ್ನನೇ ತೊಗೋಬೇಕು ಅಂತ ಇರುತ್ತೆ. ಅಂದರೆ ಚಿನ್ನ ತೊಗೋಬೇಕು ಅನ್ನೋರು ತೊಗೋಬೋದು, ದುಡ್ಡಿರೋರು ತೊಗೋಬೋದು, ಬೆಳ್ಳಿ ಕೂಡ ತೊಗೋಬೋದು. ಅಕಸ್ಮಾತ್ ದುಡ್ಡಿಲ್ಲ ಅಂತಂದರೆ ಕಲ್ಲುಪ್ಪಾಗಲಿ, ಮೊಸರಾಗಲಿ, ಮತ್ತು ಹೆಸರು ಕಾಳಾಗಲಿ, ಮತ್ತು ಕವಡೆ ಆಗಲಿ, ಇವೆಲ್ಲ ಲಕ್ಷ್ಮೀ ಸ್ವರೂಪ, ಮತ್ತು ಮಣ್ಣಿನ ಮಡಿಕೆ ಆಗಲಿ ಅವೆಲ್ಲ ತಂದು ಇಟ್ಟು ಪೂಜೆ ಮಾಡೋದ್ರಿಂದ ಅದು ಕೂಡ ಸಂಪತ್ತು ಮತ್ತು ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗುತ್ತೆ. ಆ ರೀತಿ ಕೂಡ ಮಾಡ್ಬೋದು. ಚಿನ್ನನೇ ತೊಗೋಬೇಕು ಅಂತ ಏನಿಲ್ಲ, ದುಡ್ಡಿಲ್ಲದೆ ಇರೋರು ಕೂಡ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ. ಹಾಗೆ ನಾನು ಕೂಡ ಚಿನ್ನ ಇಟ್ಟೇನು ಪೂಜೆ ಮಾಡ್ತಾಯಿಲ್ಲ, ನಾನು ಸಹ ಮಣ್ಣಿನ ಮಡಿಕೆ ಮತ್ತು ಅದಕ್ಕೆ ದವಸ ಧಾನ್ಯ ಮತ್ತು ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಏನೇನು ಬೇಕು ಅಂತ ಅಂದರೆ ಹೆಸರು ಕಾಳು, ಮೊಸರು, ಮತ್ತು ಮಣ್ಣಿನ ಮಡಿಕೆ, ಮತ್ತು ವೈಟ್ ಸಾಸಿವೆ ಅಂತಾರೆ, ಅಂದರೆ ಬಿಳಿ ಸಾಸಿವೆ ಅಂತಾರೆ, ಇಲ್ಲಾಂದರೆ ಹಳದಿ ಸಾಸಿವೆ ಅಂತಲೂ ಕೂಡ ಅಂತಾರೆ. ಅದು ಕೂಡ ಇಟ್ಟು ಪೂಜೆ ಮಾಡ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಕಲ್ಲುಪ್ಪಿಟ್ರೂ ಅಷ್ಟೇ. ಕಲ್ಲುಪ್ಪಿಟ್ಟು ನೀವು ಹೊಸ್ದಾಗಿ ಅಂಗಡಿಯಿಂದ ತಂದು ಅದನ್ನು ಪೂಜೆ ಮಾಡಬೇಕು. ಹಳೆಯದೆಲ್ಲ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಹೊಸ್ದಾಗಿ ತಂದ್ಬಿಡೋದ್ರಿಂದ ಆಯಸ್ಸು, ಅಭಿವೃದ್ಧಿ ಮತ್ತು ಸಂಪತ್ತು ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಇವತ್ತಿನ ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಬಿಡೋಣ. ಮೊದಲಿಗೆ ಈ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಏಪ್ರಿಲ್ 19, 2026 ಬೆಳಗ್ಗೆ 10:49ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 20, 2026 ಬೆಳಗ್ಗೆ 7:27ಕ್ಕೆ ಮುಕ್ತಾಯಗೊಳ್ಳುತ್ತೆ. ನಾವು ಅಕ್ಷಯ ತೃತೀಯನ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೋಮವಾರ 20ನೇ ತಾರೀಕು ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವುದೇ ಶುಭ ಸಮಾರಂಭಗಳು ಮಾಡೋದಕ್ಕೆ ಇದು ಸೂಕ್ತವಾದ, ಅದೇ ಉತ್ತಮವಾದ ದಿನ ಆಗಿರುತ್ತೆ. ಪೂಜೆಯ ಸಮಯ ಬಂದ್ಬಿಟ್ಟು ಬೆಳಗ್ಗೆ 10:52ರಿಂದ ಮಧ್ಯಾಹ್ನ 12:22ವರೆಗೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ಬೋದು. ಅಕಸ್ಮಾತ್ ನೀವೇನಾದರೂ ಚಿನ್ನನೇ ತೊಗೋಬೇಕು ಅಂತ ಇದ್ದರೆ ಚಿನ್ನ ತೊಗೊಳ್ಳೋದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ಚಿನ್ನನ ತೊಗೊಳ್ಳೋದ್ರಿಂದ ಅಥವಾ ಖರೀದಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸಮಯ ಬಂದ್ಬಿಟ್ಟು 19 ಏಪ್ರಿಲ್ 2026 ಬೆಳಗ್ಗೆ 10:49ರಿಂದ 20 ಏಪ್ರಿಲ್ 2026 ಬೆಳಗ್ಗೆ 5:50ರವರೆಗೆ ಚೆನ್ನಾಗಿದೆ ಟೈಮು. ಅದರೊಳಗೆ ಏನಾದರೂ ನೀವು ಗೋಲ್ಡ್ನ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಷ್ಟರ ಒಳಗಡೆ ನೀವೇನಾದರೂ ಮನೆಗೆ ಚಿನ್ನ ತಗೊಬರೋದ್ರಿಂದ ಆ ಚಿನ್ನ ನಿಮಗೆ ಡಬಲ್ ಆಗುತ್ತೆ ಅಂತ ಅಕ್ಷಯ ತೃತೀಯದ ಪ್ರಕಾರ ಹೇಳ್ತಾರೆ. ಹಾಗೆ ಈ ಅಕ್ಷಯ ತೃತೀಯ ಹಿಂದೂ ಮತ್ತು ಜೈನರಿಗೆ ಹೊಸ ಹಬ್ಬವಾಗೇ ಇರುತ್ತೆ. ಈ ಅಕ್ಷಯ ತೃತೀಯ ಜೈನರಿಗೆ ಮತ್ತು ಹಿಂದೂಗಳಿಗೆ ಮಂಗಳಕರವಾದ ದಿನ, ಹಾಗೆ ಶುಭ ದಿನ ಅಂತ ಕೂಡ ಹೇಳ್ಬೋದು. ಈ ದಿನ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು ಮನೆಯಲ್ಲಿ ತಗೊಬಂದರೆ ಅದು ಅಕ್ಷಯವಾಗಿ, ಅಂದರೆ ಅಕ್ಷಯ ಪಾತ್ರೆ ಥರ ಯಾವಾಗೂ ಉಳ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಕೂಡ ಇದೆ. ಈ ದಿನ ಒಳ್ಳೆ ಕಾರ್ಯಗಳು ಮಾಡೋದ್ರಿಂದ, ಒಳ್ಳೆ ಕೆಲಸಗಳು ಮಾಡೋದ್ರಿಂದ ನಮ್ಮ ಕಿವಿಗೆ ಒಳ್ಳೆ ಸುದ್ದಿಗಳು ಕೂಡ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಅಕ್ಷಯ ತೃತೀಯ ದಿನ ಯಾವ ಸಮಯದಲ್ಲಿ ಮನೇಲಿ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 4:15ರಿಂದ 6 ಗಂಟೆ ಒಳಗಡೆ ಮಾಡ್ಬೋದು. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಅಷ್ಟೇ ತುಂಬಾ ನೆಮ್ಮದಿ ಸಿಗುತ್ತೆ. ಹಾಗೆ ತುಂಬ ಸಂತೋಷ ಕೂಡ ಆಗುತ್ತೆ. ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡ್ರೆ, ಅಂದರೆ ದೇವತೆಗಳು ಸ್ನಾನ ಮಾಡ್ಕೊಳ್ಳೋ ಅಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಅದು ಫಲಿಸುತ್ತೆ ಅಂತ ಕೂಡ ನಂಬಿಕೆ ಇದೆ. ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತಲೂ ಹೇಳ್ತಾರೆ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಏಪ್ರಿಲ್ 20 ಬೆಳಗ್ಗೆ 5:45 ಒಳಗಡೆ ಪೂಜೆನ ಮುಗಿಸ್ಕೊಬೇಕಾಗುತ್ತೆ. ಹಾಗೆ ಅಕ್ಷಯ ತೃತೀಯಗೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮನೆ ಕೂಡ ದೃಷ್ಟಿ ತೆಗೆಯೋದ್ರಿಂದ ಒಳ್ಳೆಯದಾಗುತ್ತೆ ಇವತ್ತು. ಹಾಗೆ ಬಿಳಿ ಸಾಸಿವೆ ಮತ್ತು 8 ಲವಂಗ ಮತ್ತು ಹಾಗೆ 2 ಪಲಾವ್ ಎಲೆ ಹಾಗೆ ಕರ್ಪೂರ ಹಾಕ್ಕೊಂಡು
ದೃಷ್ಟಿ ತೆಗೆದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಅವಾಗವಾಗ ಈ ರೀತಿ ದೃಷ್ಟಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಕೂಡ ಆಗುತ್ತೆ, ಮನೇಲಿ ಏಳಿಗೆ ಕೂಡ ಆಗುತ್ತೆ, ಮನೆ ಅಭಿವೃದ್ಧಿ ಕೂಡ ಆಗುತ್ತೆ. ಈ ರೀತಿ ಮನೆಗಳಲ್ಲಿ ಮನೆ ಮೂಲೆ ಹಾಗೆ ಮನೆ ಸುತ್ತಮುತ್ತ ಈ ರೀತಿ ದೃಷ್ಟಿನ ತೆಗೆಯೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಬಿಳಿ ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಆ ಸ್ಮೆಲ್ಲಿಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು, ಅದು ಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ಬೋದು. ಬಿಳಿ ಸಾಸಿವೆ ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಹಾಗೆ ಮೊದಲಿಗೆ ಈ ಅಕ್ಷಯ ತೃತೀಯ ಪೂಜೆಯ ವಿಧಿವಿಧಾನ ಹೇಗಿದೆ ಅಂತ ಕೂಡ ನೋಡ್ಬಿಡೋಣ. ಏನೇನೆಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಕೂಡ ನೋಡ್ಬಿಡೋಣ. ಫಸ್ಟಿಗೆ ಒಂದು ಪೀಠನ ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣನ ಹಚ್ಬಿಟ್ಟು ಅದ್ರ ಮೇಲೆ ರಂಗೋಲಿನ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದರೊಳಗಡೆ ಅಕ್ಕಿ ಹಾಕ್ಬಿಟ್ಟು ಈ ರೀತಿ ಲಕ್ಷ್ಮೀ ಸ್ವರೂಪವಾಗಿರುತ್ತಂಥ ಎಲೆಗಳನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಹಾಗೆ ಈಗ ಮಣ್ಣಿನ ಮಡಕೆ ಇಟ್ಕೋತಾ ಇದ್ದೀನಿ. ಮಣ್ಣಿನ ಮಡಕೆಗೆ ಅರಿಶಿನ ಹಚ್ಕೊಂಡು ಇಟ್ಕೋಬೇಕು. ಹಾಗೆ ಈಗ ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮೀ ಸ್ವರೂಪ ಆಗಿರುವಂಥ ಹಳದಿ ಕವಡೆ ಕೂಡ ಅದರೊಳಗಡೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಸಾಧ್ಯನೋ ಯಾವುದೇ ಸಾಧ್ಯನೋ ಅದನ್ನು ಮಾತ್ರ ತಂದು ಪೂಜೆ ಮಾಡ್ಕೋಬೋದು. ಹಾಗೆ ಅರಿಶಿನ ಕೊಂಬು ಕೂಡ ಹಾಕ್ಕೊಂಡು ನಮ್ಮ ಕೈಯಲ್ಲಿ ದುಡ್ಡು ಎಷ್ಟು ಇರುತ್ತೋ ಅದನ್ನು ಹಾಕ್ಬಿಟ್ಟು ಮಡಿಕೆದು ಪ್ಲೇಟ್ ಕೂಡ ಬರುತ್ತೆ, ಅದನ್ನ ಇಟ್ಕೊಂಡು ಕ್ಲೋಸ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ವಿಳೆದೆಲೆಲ್ಲೇ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ವಿಳೆದೆಲೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ಬಿಟ್ಟು ವಿಳೆದೆಲೆ ಮೇಲೆ ಇಟ್ಬಿಟ್ಟು ಹಾಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಲಕ್ಷ್ಮೀ ಸೂತ್ರಗಳನ್ನು ಹೇಳ್ಕೊತಾ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಇದರಲ್ಲಿ ನಾವು ಯಾವುದೇ ವಸ್ತುನ ತಗೊಬರೋದಿದ್ರೆ ಅವತ್ತೇ ಖರೀದಿ ಮಾಡಬೇಕು. ಅಂದರೆ ಏಪ್ರಿಲ್ 19 10:45 ಏಪ್ರಿಲ್ 20 ಬೆಳಗ್ಗೆ 7:15 ಒಳಗಡೆ ಈ ವಸ್ತುಗಳನ್ನು ತಂದು ಇಟ್ಟು ಪೂಜೆನ ಮಾಡ್ಕೋಬೇಕು. ಹಾಗೆ ಮೊದಲನೇದಾಗಿ ನಾನು ಮಡಿಕೆ ಬಗ್ಗೆ ಹೇಳ್ತೀನಿ. ಮಣ್ಣಿನ ಮಡಿಕೆ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಚಿನ್ನನೇ ತಂದು ಇಟ್ಟು ಪೂಜೆ ಮಾಡಿದಷ್ಟೇ ಅದೃಷ್ಟನ ಕೊಡುತ್ತೆ ಅದು ಮಣ್ಣಿನ ಮಡಿಕೆ. ಹಾಗೆ ಕಲ್ಲುಪ್ಪು ತಂದು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲ್ಲುಪ್ಪು ಸಂಪತ್ತನ್ನು ಆಕರ್ಷಿಸುತ್ತೆ. ಹಾಗೆ ಕವಡೆ ಕೂಡ ನಾನು ತಂದು ಪೂಜೆಗೆ ಇಟ್ಟಿದ್ದೀನಿ. ಹಾಗೆ ಹಳದಿ ಕವಡೆನ ತಂದು ಪೂಜೆ ಮಾಡಿ ಹಾಗೆ ಅದನ್ನು ಲಾಕರಲ್ಲಿ ಇಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು. ಬಿಳಿ ಸಾಸಿವೆ ಅಂತ ಕೂಡ ಅಂತಾರೆ, ಇಲ್ಲ ಹಳದಿ ಸಾಸಿವೆ ಅಂತ ಕೂಡ ಅಂತಾರೆ. ಅದನ್ನು ಕೂಡ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಈ ಹಳದಿ ಸಾಸಿವೆ ಲಕ್ಷ್ಮಿಯ ಸಂಕೇತ, ಅಂದರೆ ಲಕ್ಷ್ಮಿನ ನೆಲೆಸಿರ್ತಕ್ಕಂಥ ಸಂಕೇತ ಆಗಿರುತ್ತೆ ಈ ಹಳದಿ ಸಾಸಿವೆ. ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ. ನಾನು ಈ ಅಕ್ಷಯ ಪಾತ್ರೆಯಲ್ಲಿ ಏನೇನು ಇಟ್ಟಿದ್ದೀನಿ ಅಂದರೆ ಕಲ್ಲುಪ್ಪು ಮತ್ತು ಕವಡೆ ಮತ್ತು ಅರಿಶಿಣದ ಕೊಂಬು ಮತ್ತು ಕಾಸು ಮತ್ತು ಬಿಳಿ ಸಾಸಿವೆನ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತೋ ಸ್ವಲ್ಪ ಯಾವುದಾದ್ರೂ ಒಂದು 3-4 ಒಂದು 5 ಏನಾದರೂ ಐಟಮ್ನ ತಂದುಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ತಂದುಬಿಟ್ಟು ಒಂದು 5 ಐಟಮ್ ಆದರೂ ತಂದುಬಿಟ್ಟು ಪೂಜೆ ಮಾಡೋದ್ರಿಂದ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು. ಆದರೂ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಜಾಸ್ತಿ ನೆಮ್ಮದಿ ಕೂಡ ಸಿಗುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಏನೂ ಮಾಡಿಸ್ಲಿಲ್ಲ. ಇನ್ನೊಂದ್ಸಲ ಬಂದು ಪ್ರಾರ್ಥನಾ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಕೂಡ ತೊಗೊಂಡು ಒಂದು ಸ್ವಲ್ಪ ತಲೆ ತಿಕ್ಕೊಂಡು ಅಲ್ಲೆಲ್ಲ ಜಾಸ್ತಿ ಡಿಸ್ಟರ್ಬೆನ್ಸ್ ಕೂಡ ಆಗ್ತಾಯಿತ್ತು, ವೆಹಿಕಲ್ಸ್ ತುಂಬಾ ಇತ್ತು. ಹಾಗಾಗಿ ಜಾಸ್ತಿ ವಿಡಿಯೋ ಕೂಡ ಏನು ಮಾಡೋಕ್ಕಾಗಿಲ್ಲ. ಇಷ್ಟು ವಿಡಿಯೋನ ಮಾಡಿದ್ದೀನಿ. ಮಂಗಳವಾರ ಶುಕ್ರವಾರ ಬಂತು ಅಂದರೆ ತುಂಬಾ ರಶ್ ಇರುತ್ತೆ. ಈ ದೇವಸ್ಥಾನ ಅಂತೂ ತುಂಬಾ ರಶ್ ಇರುತ್ತೆ. ಹಾಗಾಗಿ ಇವತ್ತು ಬುಧವಾರ ಅಂದರೆ ಅಕ್ಷಯ ತೃತೀಯ ದಿನ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಆದರೂ ಆಮೇಲೆ ಜಾಸ್ತಿನೇ ಆದರೂ ನೋಡಿದ್ರಲ್ಲ ನನ್ನ ಅಕ್ಷಯ ತೃತೀಯ ಲಾಗ್ಗೆ ಹೇಗೆಲ್ಲ ಇತ್ತು, ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋನ ನೋಡಿದ್ದೀರೋ ಅವರಿಗೆ ತುಂಬಾ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.